ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ಒಂದು ಜೂನ್ ಮಾಸದಲ್ಲಿ ಧನಭಾವದಲ್ಲಿ ಕೇತು ಅಂತಕ್ಕಂಥವರಿದ್ದಾರೆ, ವ್ಯಯಭಾವದಲ್ಲಿ ಗುರು ಅಂತಕ್ಕಂಥವರಿದ್ದಾರೆ. ನಷ್ಟ 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 ನಷ್ಟ. ಆದರೆ ಒಂದು ಭಾಗ್ಯ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು ಅನುಕೂಲಗಳನ್ನು ಕೊಡ್ತಾರೆ. ಆದರೆ ರೋಗ ಬಾಧೆಗಳು ಅಧಿಕವಾಗಿ ನೀವು ಅನುಭವಿಸಬೇಕಾಗತ್ತೆ. ರಕ್ತ ಸಂಬಂಧವಾದ ಕಾಯಿಲೆಗಳನ್ನ ಅನುಭವಿಸಬೇಕಾಗತ್ತೆ. ಜೊತೆಗೆ ಶೀತ ಸಂಬಂಧವಾದ ರೋಗಗಳನ್ನ ಅನುಭವಿಸಬೇಕಾಗತ್ತೆ. ಜೊತೆಗೆ ಆಪರೇಷನ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಚಿಕಿತ್ಸೆಗೋಸ್ಕರ ಬಹಳಷ್ಟು ಹಣವನ್ನ ಖರ್ಚು ಮಾಡ್ಕೋಬೇಕಾಗತ್ತೆ. ಖರ್ಚಿಗೆ ಕಡಿವಾಣ ಹಾಕಬೇಕು ಅಂತ ಅಂದ್ರೆ ನಿಮ್ಮ ಹತ್ತಿರದಲ್ಲೇ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿ. ಪ್ರತಿ ಸೋಮವಾರ ಬಿಲ್ವ ಪತ್ರೆಯನ್ನ ಅರ್ಪಣೆಯನ್ನ ಮಾಡ್ತಕ್ಕಂಥದ್ದು, ಅಥವಾ ಈ ಒಂದು ಶಿವನಿಗೆ ಅಭಿಷೇಕವಾಗಿರ್ತಕ್ಕಂಥ ರುದ್ರಾಭಿಷೇಕ ಆಗಿರ್ತಕ್ಕಂಥ ತೀರ್ಥವನ್ನ ಶರೀರಕ್ಕೆ ಪ್ರಾಶನವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಆ ತೀರ್ಥವನ್ನ ಕೊಡಬೇಕಾದಾಗ ಸರಿಯಾದ ಪುರೋಹಿತರು ಮಂತ್ರವನ್ನ ಹೇಳ್ತಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಥಮಂ ಪಾಪನಾಶನಂ, ದ್ವಿತೀಯಂ ಕಾಯಶೋಧನಂ, ತೃತೀಯಂ ಮೋಕ್ಷ ಸಾಧನಂ, ಶ್ರೀ ಪರಮೇಶ್ವರ ಪಾದೋದಕಂ ಪಾವನಂ ಶುಭಂ. ಆ ಪರಮೇಶ್ವರನ ಪಾದೋದಕ ಅಂತಕ್ಕಂಥದ್ದು ನಮ್ಮ ಶರೀರಕ್ಕೆ ಪ್ರಾಶನವಾದರೆ ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಯಾವಾಗ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿಯಾಗುತ್ತೋ ಈ ರೋಗ ರುಜಿನಗಳಿಗೆ ಮುಕ್ತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಇನ್ನು ಧನಭಾವದಲ್ಲಿ ಕೇತು ಅಂತಕ್ಕಂಥವರಿದ್ದಾರೆ, ಜೊತೆಗೆ ಕುಜ ಅಂತಕ್ಕಂಥವರಿದ್ದಾರೆ. ಈ ಧನಭಾವದಲ್ಲಿ ಕುಜ ರವಿಯ ಕ್ಷೇತ್ರದಲ್ಲಿ ಇರೋದ್ರಿಂದ ಬಹಳಷ್ಟು ಆಸೆ ಇಟ್ಕೊಂಡಿದ್ದೀರಾ. ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ನನ್ನ ಜೀವನದಲ್ಲಿ ದೊಡ್ಡ ಫಾರ್ಮ್ ಹೌಸ್ ಮಾಡಬೇಕು. ನಿಜ, ಇವೆಲ್ಲವೂ ಕೂಡ ನಿಮ್ಮ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಅನುಕೂಲಗಳ ಶತಸಿದ್ಧ. ಆದರೆ ಇಲ್ಲಿ ಗೆಳೆಯರೇ ನಿಮಗೆ ಅನರ್ಥಗಳನ್ನ ಸೃಷ್ಟಿಯನ್ನ ಮಾಡಿ, ಗೆಳೆಯರೇ ನಿಮಗೆ ಮೋಸದ ತಂತ್ರಕ್ಕೆ ಸಿಲುಕಿಸಿ ಅವರು ತಮಾಷೆಯನ್ನ ನೋಡ್ತಾರೆ. ನೀವು ನೋಡಬಹುದು, ಯಾರೋ ಏನ್ ಮಾಡ್ತಾರೆ, ಜೊತೆಯಲ್ಲೇ ಇದ್ದು ಬಾಂಬ್ ಹಾಕ್ಬಿಡ್ತಕ್ಕಂಥದ್ದು. ಇಂಥ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಸೃಷ್ಟಿಯಾಗತ್ತೆ. ಜಾಗ್ರತೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದಾಗ ಚಂದ್ರಮ ಮನಸ್ಸೋ ಜಾತಃ. ನೋಡಿ, ನಿಮಗೆ ಕಟಕ ರಾಶಿಯವರಿಗೆ ಅಧಿಪತಿ ಚಂದ್ರ, ಹೌದಲ್ವಾ? ಆ ಕಟಕ ರಾಶಿಗೆ ಅಧಿಪತಿ ಚಂದ್ರ ಏನ್ ಮಾಡ್ತಾನೆ, ಪೂರ್ಣವಾಗಿ ಚಲನೆಯಲ್ಲಿ ಒಂದು ಮಾಸ ಪೂರ್ಣವಾಗಿ 12 ರಾಶಿಯಲ್ಲೂ ಕೂಡ ಸಂಚಾರವನ್ನ ಮಾಡ್ತಾರೆ. ಆದ್ರೆ ಈ ಚಂದ್ರನ ಒಂದು ಪರಿಸ್ಥಿತಿಯನ್ನ ನಾವು ನೋಡಿದಾಗ ನೋಡಿ, 15 ದಿನ ಹುಣ್ಣಿಮೆಯಲ್ಲಿ ಚಂದ್ರ ಅಭಿವೃದ್ಧಿಯಲ್ಲಿ ಇರ್ತಾನೆ. ಹುಣ್ಣಿಮೆಯಾದ ನಂತರ ಅಮಾವಾಸ್ಯೆಗೆ ಚಂದ್ರ ಕ್ಷೀಣಿಸ್ತಾ ಬರ್ತಾನೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ವೈಮನಸ್ಸುಗಳು, ಸಣ್ಣ ಪುಟ್ಟ ಕಲಹಗಳು, ಸಣ್ಣ ಪುಟ್ಟ ಜಗಳಗಳು, ಜೊತೆಗೆ ಮಖಮುನಿಸಿಗಳು, ಆಗಾಗ ಕಿತ್ತಾಡ್ಕೊಳ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಕಿತ್ತಾಡ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸೃಷ್ಟಿಯಾಗತ್ತೆ. ಆದ್ರೆ ಒಂದು ವಿಚಾರವನ್ನ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ. ನಿಮ್ಮ ಹಿತೈಷಿಯಾಗಿ ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಇರಬೇಕೇ ವಿನಃ ಉಂಡು ಮಲಗದ ಮೇಲೆ ಜಗಳ ಅಂತಕ್ಕಂಥದ್ದು ಇರಬಾರದು. ಅನ್ಯೋನ್ಯತೆ ಅಂತಕ್ಕಂಥದ್ದು ಬರಬೇಕು ಅಂತ ಅಂದ್ರೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿ ಸೋಮವಾರ ಹೇಗೋ ಶಿವಾಲಯಕ್ಕೆ ಹೋಗ್ತೀರಾ, ಶಿವನ ದೇವಸ್ಥಾನಕ್ಕೆ. ಅಲ್ಲಿ ದಕ್ಷಿಣ ಭಾಗದಲ್ಲಿ ದಕ್ಷಿಣಾಮೂರ್ತಿ ಅಂತಕ್ಕಂಥವರು ಇರ್ತಾರೆ. ಆ ದಕ್ಷಿಣಾಮೂರ್ತಿಗೆ ಹಳದಿ ಪುಷ್ಪವನ್ನ ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ, ಹೇ ಭಗವಂತ ನಮ್ಮ ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನ ಕೊಡು ಅಂತ ಹೇಳಿ ಆ ದಕ್ಷಿಣಾಮೂರ್ತಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಾಗ ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹಗಳು, ಜಗಳಗಳು, ಮಖಮುನಿಸುಗಳು, ಜೊತೆಗೆ ದಾಂಪತ್ಯದಲ್ಲಿ ವಿರಸಗಳು ಇವೆಲ್ಲವೂ ಕೂಡ ದೂರ ಆಗುತ್ತೆ. ಆದ್ರೆ ಈ ಮಾಸದಲ್ಲಿ ನೀವೇನ್ ಮಾಡಬೇಕು, ಒಂದು ಪರಿಹಾರವನ್ನ ನಾವು ನೋಡಿದಾಗ 366 ಕೋಟಿ ದೇವರುಗಳು ಅಡಕವಾಗಿರ್ತಕ್ಕಂಥ ಗೋಮಾತೆಯನ್ನ ಪೂಜಿಸಿ ಪ್ರತಿನಿತ್ಯ ಗೋಗ್ರಾಸವನ್ನ ಕೊಡ್ತಕ್ಕಂಥದ್ದು. ನಿಮಗೆ ನಿಮ್ಮ ಮನೆಯಲ್ಲಿ ಹಸು ಇಲ್ವಾ, ಎಲ್ಲಾದ್ರೂ ಒಂದು ಗೋಶಾಲೆ ಇಲ್ವಾ, ಬನ್ನಿ, ಶ್ರೀಧರ ಭಟ್ಟಾಚಾರ್ಯ ಗುರೂಜಿಯವರದೇ ಗೋಶಾಲೆ ಇದೆ. ಆ ಗೋಶಾಲೆಯಲ್ಲಿ ಗೋಗ್ರಾಸವನ್ನ ಪ್ರತಿನಿತ್ಯ ನಿಮ್ಮ ಹೆಸರಲ್ಲಿ ಕೊಡಬಹುದು. ಈ ರೀತಿ ಮಾಡುವುದರಿಂದ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿಮಗೆ ನಿವಾರಣೆಯಾಗತ್ತೆ, ಅನುಕೂಲಗಳು ಪ್ರಾಪ್ತಿಯಾಗತ್ತೆ.